In the last session, we discussed two problems on transport costing, which is the part of operating costing. In this session, we shall discuss another two problems on transport costing. So the first problem which we will be taking up today is this. Union Transport Company supplies the following details in respect of a truck of 5-ton capacity. Okay, a truck in a capacity 5-ton ide. Cost of the truck 90,000 rupees, estimated life 10 years. ಸೊ ಈ ಎರಡು ಇನ್ಫಾರ್ಮೇಶನ್ ನಮಗೆ ಡೆಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಯೂಸ್ ಆಗುತ್ತೆ. ಡೀಸೆಲ್ ಆಯಿಲ್ ಗ್ರೀಸ್ ₹15 per trip each way. Repairs and maintenance 500 per month. Cleaners wages 250 per month. Drivers wages 500 per month. Insurance 4,800 per year. Tax 2,400 per year. General supervision charges 4,800 per year. ಸೊ ಈ ಇನ್ಫಾರ್ಮೇಶನ್ ನೋಡಿದಾಗ ಒಂದಿಷ್ಟು ಮಂತ್ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ, ಒಂದಿಷ್ಟು ಇಯರ್ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ. The truck carries goods to and from city covering a distance of 50 miles each way. ಓಕೆ, ಸೊ ಈ ಟ್ರಕ್ ಗೂಡ್ಸ್ ಅನ್ನ ಕ್ಯಾರಿ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಸಿಟಿ ಒಳಗಡೆ ತಗೊಂಡ್ಬರಕ್ಕೆ, ಸಿಟಿಯಿಂದ ಹೊರಗೆ ತಗೊಂಡ್ಬರಕ್ಕೆ ಒಂದ್ಸತಿ ಒನ್ ವೇ ಅದು 50 miles ಅನ್ನ ಕವರ್ ಮಾಡುತ್ತೆ ಡಿಸ್ಟೆನ್ಸ್. While going to the city, freight is available to the extent of full capacity. Okay, so ಸಿಟಿಗೆ ಹೋಗುವಾಗ ಫ್ರೇಟ್ ಕಂಪ್ಲೀಟ್ ಫುಲ್ ಕೆಪಾಸಿಟಿ ಅವೈಲೇಬಲ್ ಇದೆ. ಆನ್ ರಿಟರ್ನ್ 20% ಆಫ್ ಕೆಪಾಸಿಟಿ, ಆದ್ರೆ ರಿಟರ್ನ್ ಬರುವಾಗ ಮಾತ್ರ 20% ಅಷ್ಟೇ ಅವೈಲೇಬಲ್ ಇದೆ. ಅಸ್ಯೂಮಿಂಗ್ ದಟ್ ದಿ ಟ್ರಕ್ ರನ್ ಆನ್ ಅನ್ ಆವರೇಜ್ 25 days a month, work out operating cost per ton mile and rate per trip that the company should charge if the profit of 50% on freightage is to be earned. So two things we have to calculate here. ಆ ಟ್ರಕ್ ಒಂದ್ ತಿಂಗಳಲ್ಲಿ 25 days ಓಡಾಡತ್ತೆ ಅಂತ ಅನ್ಕೊಂಡು ಫಸ್ಟ್ ಆಪರೇಟಿಂಗ್ ಕಾಸ್ಟ್ ಪರ್ ಟನ್ ಮೈಲ್ ಕ್ಯಾಲ್ಕುಲೇಟ್ ಮಾಡೋದಿದೆ. ಪರ್ ಟನ್ ಮೈಲ್ ಅಂದಾಗ ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕಂಪೌಂಡ್ ಕಾಸ್ಟ್ ಯೂನಿಟ್. ಒಂದಕ್ಕಿಂತ ಜಾಸ್ತಿ ಕಾಸ್ಟ್ ಯೂನಿಟ್ ಅನ್ನು ನಾವು ಯೂಸ್ ಮಾಡಿದಾಗ ವಿ ಕಾಲ್ ಇಟ್ ಆಸ್ ಕಂಪೌಂಡ್. ಓಕೆ, ಸೊ ಟನ್ ಮತ್ತೆ ಮೈಲ್ ಎರಡು ಕಾಸ್ಟ್ ಯೂನಿಟ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ. ಸೊ ಆ ಬೇಸಿಸ್ ಮೇಲೆ ಆಪರೇಟಿಂಗ್ ಕಾಸ್ಟ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೆಕೆಂಡ್, ಕಂಪನಿ ಫ್ರೇಟೇಜ್ ಮೇಲೆ 50% ಪ್ರಾಫಿಟ್ ಅರ್ನ್ ಮಾಡಬೇಕು ಅಂತಂದ್ರೆ ಪರ್ ಟ್ರಿಪ್ಗೆ ರೇಟ್ ಎಷ್ಟು ಚಾರ್ಜ್ ಮಾಡಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡೋದಿದೆ. ಓಕೆ, ಸೊ ಇಲ್ಲಿ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಆಪರೇಟಿಂಗ್ ಕಾಸ್ಟ್ ಪರ್ ಟನ್ ಮೈಲ್. ಸೊ ಆಪರೇಟಿಂಗ್ ಕಾಸ್ಟ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು ಅಂತಂದ್ರೆ ಮೊದಲು ಎಷ್ಟು ಟೋಟಲ್ ಟನ್ ಮೈಲ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಟೋಟಲ್ ಟನ್ ಮೈಲ್ಸ್ ಕ್ಯಾಲ್ಕುಲೇಷನ್. ಸೊ ಇರೋದು ಒನ್ ಟ್ರಕ್ ಅದು 25 days ವರ್ಕ್ ಆಗತ್ತೆ. 25 working days ಇಂಟು ಹೋಗುವಾಗ ಫ್ರೇಟೇಜ್ ಫುಲ್ ಕೆಪಾಸಿಟಿ ಅಂದಿದ್ದಾರೆ. ಹೋಗುವಾಗ ಎಷ್ಟು ಕಿಲೋಮೀಟರ್ಸ್ ಇದೆ? 50 miles ಇಂಟು 5 ton. ಅದ್ರ ಕೆಪಾಸಿಟಿ, ಆ ಟ್ರಕ್ಕಿನ ಕೆಪಾಸಿಟಿ 5 ton ಇದೆ ಅಂದ್ರೆ ಕಂಪ್ಲೀಟ್ ಸಿಗತ್ತೆ. 50 miles ಇಂಟು 5 tons ಪ್ಲಸ್ ರಿಟರ್ನ್ ಬರುವಾಗ ಡಿಸ್ಟೆನ್ಸ್ ಅಷ್ಟೇ ಇರತ್ತೆ 50 miles, ಆದ್ರೆ ಫ್ರೇಟ್ ಏನಾಗತ್ತೆ ಜಸ್ಟ್ 20% ಇದೆ. ಅದ್ರ ಕೆಪಾಸಿಟಿ ಇರೋದು 5 tons, ಅದರದ್ದು 20% ಅಂದಾಗ ಅದು 1 ton ಆಗತ್ತೆ. ಓಕೆ, ಸೊ 1 truck into 25 days into 50 miles into 5 ton plus 50 miles into 1 ton. So 1 into 25 into, so 50 miles into 5 plus 50 miles into 1 ಮಾಡಿದಾಗ 50 miles into 5 will be 250, 50 miles into 1 will be 50. So total 300. 1 into 25 into 300. So total ton miles will be 7,500. So we have to calculate for 7,500 ton miles. Okay. Now let us calculate the operating cost. So let us prepare operating cost sheet. Operating cost sheet, we will divide the charges into 3: fixed, maintenance and running. Fixed ಅದು ಎಷ್ಟೇ ಟ್ರಿಪ್ಸ್ ಇರ್ಲಿ ಏನೇ ಇರ್ಲಿ ಫಿಕ್ಸ್ ಆಗಿರತ್ತೆ, ಚೇಂಜ್ ಆಗಲ್ಲ. ಮೇಂಟೆನೆನ್ಸ್, ದೆನ್ ರನ್ನಿಂಗ್ ವಿಲ್ ಇಸ್ ವೇರಿಯೇಬಲ್. ಎಷ್ಟು ಕಿಲೋಮೀಟರ್ಸ್ ಜಾಸ್ತಿ ಆಗತ್ತೆ ಅಷ್ಟು ಇಲ್ಲಿ, ಎಷ್ಟು ಗಾಡಿ ಓಡತ್ತೆ ಅಷ್ಟು ಚಾರ್ಜಸ್ ಇಲ್ಲಿ ಜಾಸ್ತಿ ಆಗತ್ತೆ. ಸೊ ಕೊಟ್ಟಿರೋ ಅಲ್ಲಿ ಕಾಸ್ಟ್ ಅಲ್ಲಿ ಸೊ ಮಂತ್ ವೈಸ್ ತಗೊಳ್ಳೋಣ. ಸೊ ವಿ ಶಾಲ್ ಬಿ ಕ್ಯಾಲ್ಕುಲೇಟಿಂಗ್ ಇಟ್ ಫಾರ್ ಮಂತ್ ವೈಸ್.
So all the expenses will be converted for month. ಯಾಕಂದ್ರೆ 25 days 1 month ಅವ್ರು ಹೇಳಿದ್ದಾರೆ. 1 month ಅಲ್ಲಿ 25 days ಟ್ರಕ್ ಓಡತ್ತೆ ಅಂದಾಗ we have to calculate it for month. So operating sheet, this is for the month, on the month basis. So ಹಾಗಾಗಿ ಎಲ್ಲ expenses ನಾವು month wise convert ಮಾಡ್ಕೋಬೇಕು. So ಇಲ್ಲಿ fixed cost ಅಂದಾಗ cleaners wages is fixed 250, drivers wages 500, ಇನ್ಶೂರೆನ್ಸ್ ಇಯರ್ ವೈಸ್ ಕೊಟ್ಟಿದ್ದಾರೆ 4800 per year ಕೊಟ್ಟಿದ್ದಾರೆ. ಅದನ್ನ ನಾವು ಮಂತ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಣ by dividing it by 12. 4800 divided by 12 we get 400. ಅದೇ ರೀತಿ ಟ್ಯಾಕ್ಸ್ ಕೂಡ ಇಯರ್ ವೈಸ್ ಕೊಟ್ಟಿದ್ದಾರೆ. 2400 divided by 12 ಮಾಡಿದಾಗ ನಮಗೆ ಮಂತ್ ವೈಸ್ ಸಿಗುತ್ತೆ 200. Same way general supervision charges is also given on the year basis. 4800 12 ಇಂದ ಡಿವೈಡ್ ಮಾಡ್ಕೊಳ್ಳಿ 12 months ಇಂದ we get per month 400. Take the total and write it in the outer column. 1750 fixed cost ಗಳಾಯ್ತು. ಈಗ ಮೇಂಟೆನೆನ್ಸ್ ಅಲ್ಲಿ ರಿಪೇರ್ಸ್ ಬರುತ್ತೆ, ಮತ್ತೆ ರಿಪೇರ್ಸ್ ಜೊತೆಗೆ ವೇರ್ ಅಂಡ್ ಟೇರ್, ಟೈರ್ಸ್ ಅಂಡ್ ಟ್ಯೂಬ್ಸ್ ಅಥವಾ ಪೇಂಟಿಂಗ್ಸ್ ಈ ರೀತಿ ಬರುತ್ತೆ. ಓಕೆ, ಸೊ ಇಲ್ಲಿ ರಿಪೇರ್ಸ್ ಮೇಂಟೆನೆನ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಸೊ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ is 500. So there is a small mistake in the spelling. Repairs and maintenance 500. You can directly write it in the outer column because repairs and maintenance bittu ಮತ್ತೆ ಯಾವುದು ಬೇರೆ expenses maintenance charges ಅಲ್ಲಿ ಇಲ್ಲ. Then come to the third category, running charges. Running charges are variable costs. Okay, so ಇವು ಎಷ್ಟು ವೆಹಿಕಲ್ ಹೋಗೋದು ಬರೋದು ಮಾಡುತ್ತೆ ಅಷ್ಟು ಈ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ, ಎಷ್ಟು ಕಮ್ಮಿ ಆಗುತ್ತೆ ಈ ಚಾರ್ಜಸ್ ಅಲ್ಲೂ ಕಮ್ಮಿ ಆಗುತ್ತೆ. So diesel, oil and grease. Okay, so diesel, oil and grease it is 15 ಯಾಕಂದ್ರೆ rupees 15 ಅಂತ ಕೊಟ್ಟಿದ್ದಾರೆ into 2 per trip each way ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೋಗೋದು ಬರೋದು ಅಂದ ತಕ್ಷಣ 2 ಆಗುತ್ತೆ into number of working days, that is 25. 15 into 2 into 25 will be 750. Okay, so 15 ಅವ್ರು ಕೊಟ್ಟಿರುವಂತದ್ದು per trip each way 15 rupees 15 into 2 ಯಾಕಂದ್ರೆ 2 trips into 25, that is number of working days 750. Now next is depreciation. 90,000 cost ಇದೆ, ಅದರದ್ದು economic life 10 years ಇದೆ. So divided by 10, 90,000 into 1 by 10 ಅಥವಾ 90,000 divided by 10. ಈಗ divided by 10 ಮಾಡಿದಾಗ ನಮಗೆ 9,000 ಬರುತ್ತೆ, ಆದ್ರೆ ಈ 9,000 per year depreciation ಆಗುತ್ತೆ. We are preparing this cost sheet for month basis. Okay, so per month ನಮಗ್ ಬೇಕು ಅಂತಂದ್ರೆ ಮತ್ತೆ ಇದನ್ನ 9,000 ಅನ್ನ divide by 12 ಮಾಡಿ we get 750. So 9,000 into 1 by 10 into 1 by 12 ಮಾಡಿದಾಗ we get 750. So running charges ಅಲ್ಲಿ we have 750, 750. Take the total 1,500 and write it in the outer column. So the total cost is 3,750. Now we got the total cost. We have to calculate operating cost per ton mile. So total ton mile is 7,500. So let us calculate operating cost per ton mile is equal to total cost divided by total ton miles. So total cost 3,750 divided by total ton miles 7,500. So 0.50 ಅಥವಾ 50 paise per ton mile. Okay, so first question, for the first question we got the answer 50 paise per ton mile. Operating cost per ton mile calculate ಮಾಡಿ ಅಂತ ಹೇಳಿದ್ದಾರೆ. So we got 50 paise per ton mile. Now let us go to the second question which has been asked. Rate per trip to be charged by the company. So ಎಷ್ಟು ಕಂಪನಿ ಎಷ್ಟು ಚಾರ್ಜ್ ಮಾಡಬೇಕು ಒಂದು ಟ್ರಿಪ್ಗೆ. ಸೊ ಕಂಡೀಷನ್ ಏನಿದೆ ಇಲ್ಲಿ, ಫ್ರೇಟೇಜ್ ಮೇಲೆ 50% ಪ್ರಾಫಿಟ್ ಅರ್ನ್ ಮಾಡಬೇಕು ಅಂತ ಇದೆ. ಓಕೆ, ಸೊ ಫ್ರೇಟೇಜ್ ಅಂತ ಅಂದ್ರೆ ಇಲ್ಲಿ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಹೇಗೆ ಸೆಲ್ಲಿಂಗ್ ಪ್ರೈಸ್ ಮೇಲೆ ಸೆಲ್ಲಿಂಗ್ ಪ್ರೈಸ್ ಅಂತ ಅಂದ್ರೆ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಂತೀವೋ, ಇಲ್ಲಿ ಫ್ರೇಟೇಜ್ ಅಂತಂದ್ರೂ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಂತ ಅನ್ಕೋಬೇಕು. ಓಕೆ, ಸೊ ಕಾಸ್ಟ್ ಪರ್ ಟನ್ ಮೈಲ್ ನಮಗ್ ಗೊತ್ತಿದೆ 50 paise. ಸೊ ಪ್ರಾಫಿಟ್ ಪರ್ ಟನ್ ಮೈಲ್ ಎಷ್ಟಾಗತ್ತೆ? It is also 50 paise. Profit is 50% on freightage. That means 100% on cost. Okay, so 1/5 on selling price is equal to 1/4 on cost. So 50% on selling price is equal to 100% on cost.
ಸೊ ಅದೇ ಬೇಸಿಸ್ ಮೇಲೆ ವಿ ಆರ್ ಕ್ಯಾಲ್ಕುಲೇಟಿಂಗ್ ಹಿಯರ್. ಸೊ 50% ಫ್ರೇಟೇಜ್ ಮೇಲೆ ಅಂತಂದ್ರೆ 100% ಕಾಸ್ಟ್ ಮೇಲೆ. ಸೊ ಕಾಸ್ಟ್ ಎಷ್ಟಿದೆ 50 ಪೈಸೆ. 50 ಪೈಸೆ 100% ಇಸ್ ಅಗೇನ್ 50 ಪೈಸೆ. ಸೊ ಪ್ರಾಫಿಟ್ ಪರ್ ಟನ್ ಮೈಲು ಕೂಡ 50 ಪೈಸೆ ಇಲ್ಲಿ ಬರುತ್ತೆ. ಸೊ freight rate per ton mile it has to be 1 rupee. ಕಾಸ್ಟ್ ಪ್ಲಸ್ ಪ್ರಾಫಿಟ್ ಮಾಡಿದಾಗ ಪರ್ ಟನ್ ಮೈಲಿಗೆ freight rate 1 rupee ಆಗತ್ತೆ. Now we will calculate total ton miles in one trip. One trip ಗೆ total ton miles ಎಷ್ಟಾಗತ್ತೆ? ಸೊ ಫಸ್ಟ್ ಹೋಗುವಾಗ, ಸೊ ಸಿಟಿ ಕಡೆ ಹೋಗುವಾಗ ಫುಲ್ ಕೆಪಾಸಿಟಿ ಅಂತ ಹೇಳ್ತಾರೆ. ಸೊ 50 miles into 5 tons ಪ್ಲಸ್ ರಿಟರ್ನ್ ಬರುವಾಗ 20% ಅಂತ ಹೇಳ್ತಾರೆ. ಸೊ 20% 5 ton in 20% ಅಂದ್ರೆ 1 ton. ಸೊ 50 into 1 that is 300 ton miles. ಇದನ್ನ ನಾವು ಆಪರೇಟಿಂಗ್ ಕಾಸ್ಟ್ ಕ್ಯಾಲ್ಕುಲೇಟ್ ಫಸ್ಟ್ಗೆ ಆಪರೇಟಿಂಗ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡುವಾಗ ಫಸ್ಟ್ ಸ್ಟೆಪ್ ಇದೆ ಮಾಡಿದ್ದು. ಟೋಟಲ್ ಟನ್ ಮೈಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಅಲ್ಲಿ 300 ನಮಗೆ ಬಂದಿತ್ತು. ಟೋಟಲ್ 7500 ಬಂತು. ಆದ್ರೆ ಈ ಟನ್ ಮೈಲ್ಸ್ ಅನ್ನ ತಗೊಳ್ಳುವಾಗ ಈ ಟ್ರಕ್ ಮತ್ತೆ ನಂಬರ್ ಆಫ್ ಡೇಸ್ ಬಿಟ್ಟು ನಾವ್ ಇದೇನ್ ಟನ್ ಮೈಲ್ಸ್ ತಗೊಂಡ್ವಿ ದಟ್ ಕೇಮ್ ಟು 300. ಓಕೆ, 300 ಟನ್ ಮೈಲ್ಸ್. ಹಾಗಾದ್ರೆ ಫ್ರೇಟ್ ರೇಟ್ ಪರ್ ಟ್ರಿಪ್ ಬೋತ್ ವೇಸ್ ಅಂದ್ರೆ 1 into 300 ton miles. So that is rupees 300. Okay. So what did we do here? First ನಾವು ಫ್ರೇಟೇಜ್ ಅಂತ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಅಂತ ತಿಳ್ಕೊಂಡು ಹೇಗೆ ನಾವು ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್, ಪ್ರಾಫಿಟ್ ಮೂರನ್ನ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ತೀವೋ ಅದೇ ರೀತಿ ಸೆಲ್ಲಿಂಗ್ ಪ್ರೈಸ್ ಬದಲಾಗಿ ಇಲ್ಲಿ ಫ್ರೇಟೇಜ್ ಅನ್ನ ತಗೊಂಡಿದ್ದೀವಿ. ಒಂದು ಟನ್ ಮೈಲಿಗೆ ಕಾಸ್ಟ್ ಎಷ್ಟಿದೆ ಅನ್ನೋದನ್ನ ನಾವು ಆಪರೇಟಿಂಗ್ ಶೀಟ್ ಅನ್ನ ರೆಡಿ ಮಾಡಿದಾಗ ನಮಗೆ ಸಿಕ್ತು, ದಟ್ ಇಸ್ 0.5. ಈಗ ಪ್ರಾಫಿಟ್ 50% ಆಫ್ ಫ್ರೇಟೇಜ್ ಅಂದ್ರೆ 50% ಆಫ್ ಸೆಲ್ಲಿಂಗ್ ಪ್ರೈಸ್ ಅಂತ ಅಂದ್ರೆ 100, ಅದು ದಟ್ ಈಸ್ ಈಕ್ವಲ್ ಟು 100% ಆನ್ ಕಾಸ್ಟ್ ಪ್ರೈಸ್. ಓಕೆ, ಸೊ ಕಾಸ್ಟ್ ಪ್ರೈಸ್ ಎಷ್ಟಿದೆ 50 ಪೈಸೆ ಇದೆ. ಹಾಗಾದ್ರೆ ಪ್ರಾಫಿಟ್ ಕೂಡ 50 ಪೈಸೆ. ಸೊ 50 + 50 is equal to 1, ದಟ್ ಇಸ್ ಫ್ರೇಟೇಜ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಆಯ್ತು. ಈಗ ಟೋಟಲ್ ಟನ್ ಮೈಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ, ದಟ್ ಇಸ್ 300. ಯಾಕಂದ್ರೆ ಹೋಗುವಾಗ ಫುಲ್ ಕೆಪಾಸಿಟಿ ಅಂದ್ರೆ 50 into 5, ರಿಟರ್ನ್ ಬರುವಾಗ 20% ಅಂದ್ರೆ 50 into 1. ಓಕೆ, ಸೊ ದಟ್ ವಿಲ್ ಗಿವ್ ಅಸ್ 300 ಟನ್ ಮೈಲ್ಸ್. ಈಗ ಫ್ರೇಟ್ ರೇಟ್ ಎಷ್ಟಾಯ್ತು? ಪರ್ ಟನ್ನಿಗೆ 1 ರೂಪಾಯಿ ಆಯ್ತು. ಹಾಗಾದ್ರೆ 300 ಮೈಲ್ಸ್ಗೆ ಎಷ್ಟಾಗತ್ತೆ? 1 into 300, that is rupees 300. Okay, so the freight rate per trip both the ways is 300 rupees. Okay, so this is how we have to solve it. Now let us come to the second problem. This problem was asked by RCUB in May 2017 for 5 marks. VRL runs fleet of buses as follows. So number of buses, sitting capacity. ಸೊ ಬಸಸ್ ಅನ್ನ 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ದಾರೆ. ಒಂದು ಕ್ಯಾಟಗರಿಯಲ್ಲಿ 5 ಬಸ್ಗಳಿವೆ. ಸೊ ಕ್ಯಾಟಗರಿ ಎ 5 buses, ಸೀಟಿಂಗ್ ಕೆಪಾಸಿಟಿ 50. ಕ್ಯಾಟಗರಿ ಬಿ 5 buses, ಸೀಟಿಂಗ್ ಕೆಪಾಸಿಟಿ 40. ಈಚ್ ಬಸ್ ಮೇಕ್ಸ್ 2 trips in a day, ಕವರಿಂಗ್ ಡಿಸ್ಟೆನ್ಸ್ ಆಫ್ 100 kilometers. ಓಕೆ, ಪ್ರತಿಯೊಂದು ಬಸ್ಸು 2 ಟ್ರಿಪ್, ಒಂದು ದಿನಕ್ಕೆ 2 ಟ್ರಿಪ್ ಮಾಡುತ್ತೆ. ಟೋಟಲ್ ಡಿಸ್ಟೆನ್ಸ್ ಕವರ್ ಮಾಡೋದು 100 kilometers. ಈಚ್ ವೇ ಪರ್ ಟ್ರಿಪ್ ಆನ್ ಅನ್ ಆವರೇಜ್ buses are full on onward journey. ಅಂದ್ರೆ ಹೋಗುವಾಗ ಬಸ್ಸಸ್ ಫುಲ್ ಇರತ್ತೆ ಆನ್ವರ್ಡ್ ಜರ್ನಿ ಹೋಗುವಾಗ. ಆದ್ರೆ ರಿಟರ್ನ್ ಬರುವಾಗ 75% ಸೀಟ್ಸ್ ಅಷ್ಟೇ ಆಕ್ಯುಪೈ ಆಗಿರತ್ತೆ. ಅಂದ್ರೆ ಹೋಗುವಾಗ ಅದು ಸಿಟ್ಟಿಂಗ್ ಕೆಪಾಸಿಟಿ ಎಷ್ಟಿದೆ ಅಷ್ಟು ಫುಲ್ ಆಗಿರತ್ತೆ. ಅದ್ರ ರಿಟರ್ನ್ ಬರುವಾಗ ಬರೀ 75% ಅಷ್ಟೇ ಫುಲ್ ಆಗಿರತ್ತೆ. ಅಸ್ಯೂಮ್ ದಟ್ ದ ಕಂಪನಿ ಆಪರೇಟ್ ಇಟ್ಸ್ ಫ್ಲೀಟ್ ಫಾರ್ 25 days in a month. ಸೊ ಈ ಬಸ್ಸಸ್ಗಳು ತಿಂಗಳಲ್ಲಿ 25 days ಆಪರೇಟ್ ಆಗುತ್ತೆ. ಕ್ಯಾಲ್ಕುಲೇಟ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಫಾರ್ ದಿ ಮಂತ್. ಓಕೆ, ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅಗೇನ್ 2 ಕಾಸ್ಟ್ ಯೂನಿಟ್ ಅಂದ್ರೆ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಕಂಪೌಂಡ್ ಕಾಸ್ಟ್ ಯೂನಿಟ್. ಓಕೆ, ಸೊ ಲೆಟ್ ಅಸ್ ಮೂವ್ ಫಾರ್ವರ್ಡ್ ಅಂಡ್ ಕ್ಯಾಲ್ಕುಲೇಟ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಸೊ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಈಗ ಇಲ್ಲಿ ಆನ್ವರ್ಡ್ ಬೇರೆದು, ರಿಟರ್ನ್ ಬೇರೆದು ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ನಾವು ಆಡ್ ಮಾಡ್ಕೊಂಡಾಗ ನಮ್ಗೆ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಸಿಗತ್ತೆ. ಫಸ್ಟ್ ಆನ್ವರ್ಡ್ ಮಾಡ್ಕೊಳ್ಳೋಣ, ದೆನ್ ರಿಟರ್ನ್ ಮಾಡ್ಕೊಳ್ಳೋಣ, ಆಮೇಲೆ ಎರಡನ್ನು ಆಡ್ ಮಾಡೋಣ. ಸೊ ಫಸ್ಟ್ ಹಿಯರ್ ಹೌ ಟು ಕ್ಯಾಲ್ಕುಲೇಟ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್.
buses into trips into distance into days into seats occupied. Okay, ನಾರ್ಮಲ್ ಆಗಿ ನಾವು ಇದನ್ನೇ ಫಸ್ಟ್ ಇಸ್ ಆನ್ವರ್ಡ್. ಆನ್ವರ್ಡ್ ಒನ್ ಯಾಕೆ ಅಂತಂದ್ರೆ ಇಲ್ಲಿ ಎರಡು ರೀತಿಯ ಬಸ್ಸಸ್ ಕ್ಯಾಟಗರಿ ಬಸ್ಸಸ್ ಇದೆ. ಸೊ ಫಸ್ಟ್ ಕ್ಯಾಟಗರಿ ಅಂದ್ರೆ ಎ. ಸೊ ಅಲ್ಲಿ 5 ಬಸ್ಸಸ್ ಇದೆ, ಅದು 2 ಕಿಲೋಮೀಟರ್ಸ್ ಹೋಗುತ್ತೆ. ಟೋಟಲ್ 100 ಕಿಲೋಮೀಟರ್ಸ್ ಅಂದ್ರೆ ಪರ್ ಟ್ರಿಪ್ಗೆ ಎಷ್ಟಾಯ್ತು, ಒಂದ್ ದಿನಕ್ಕೆ 2 ಟ್ರಿಪ್ ಹೋಗುತ್ತೆ. ಟೋಟಲ್ ಕವರ್ ಮಾಡೋದು 100 ಕಿಲೋಮೀಟರ್ಸ್ ಅಂದ್ರೆ ಪರ್ ಟ್ರಿಪ್ಗೆ 50 ಕಿಲೋಮೀಟರ್ಸ್ ಆಯ್ತು. ಇಲ್ಲಿ ನೀವು 100 ತಗೋಬಾರ್ದು. 100 ತಗೊಂಡ್ರೆ ನೀವು ದಿನಕ್ಕೆ 200 ಓಡಾಡ್ದಂಗ ಆಗೋಗುತ್ತೆ. ಓಕೆ, ಯಾಕಂದ್ರೆ 2 ಟ್ರಿಪ್ಸ್ ಅಂತ ತಗೊಂಡಿದ್ದೀವಿ. ಓಕೆ, ಸೊ 2 ಟ್ರಿಪ್ ಅಲ್ಲಿ ಸೇರಿ 100. ನಾವು 2 ಟ್ರಿಪ್ ಅಂತ ತಗೊಳ್ಳುವಾಗ 50 ಮಾಡಿ, 1 ಟ್ರಿಪ್ ಅನ್ನುವಾಗ ಅವಾಗ ನೀವು 100 ತಗೋಬಹುದು. ಓಕೆ, ಟೋಟಲ್ ಟ್ರಿಪ್ಸ್ 100 ಕಿಲೋಮೀಟರ್ಸ್ ಟೋಟಲ್ ಆಯ್ತು. ಸೊ 1 ಟ್ರಿಪ್ಗೆ 50 ಕಿಲೋಮೀಟರ್ಸ್ ಇಂಟು 25 ಡೇಸ್. ನಾವು ಸೀಟ್ಸ್ ಆಕ್ಯುಪೈಡ್ ಆನ್ವರ್ಡ್ ಅಲ್ಲಿ ಅವ್ರು ಏನ್ ಹೇಳಿದ್ದಾರೆ, ಹೋಗುವಾಗ ಸೀಟ್ಸ್ ಫುಲ್ ಇರುತ್ತೆ. ಅಂದ್ರೆ ಕ್ಯಾಟಗರಿ ಎ ಬಸ್ಸಸ್ ಸಿಟ್ಟಿಂಗ್ ಕೆಪಾಸಿಟಿ 50 ಇದೆ, ಅದು 100% ಆಕ್ಯುಪೈ ಆಗಿರುತ್ತೆ. ಅಂದ್ರೆ 50 ಕಂಪ್ಲೀಟ್ 50. Okay, so 5 into 2 into 50 into 25 into 50 will give us 6,25,000. Okay, so ಈಗ category B ಅಲ್ಲಿ ಕೂಡ 5 buses ಗಳಿವೆ, ಅದು ಕೂಡ 2 trips ಹೋಗುತ್ತೆ, 100 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡುತ್ತೆ. ಅಂದ್ರೆ ಪರ್ ಟ್ರಿಪ್ಗೆ 50 ಕಿಲೋಮೀಟರ್ಸ್ ಆಯ್ತು, 25 ಡೇಸ್ ವರ್ಕಿಂಗ್. ಆದ್ರೆ ಸಿಟ್ಟಿಂಗ್ ಕೆಪಾಸಿಟಿ ಇದ್ರದ್ದು 40 ಇದೆ. ಸೊ 40 ಆನ್ವರ್ಡ್ ಜರ್ನಿಯಲ್ಲಿ 100% ಇರೋದ್ರಿಂದ 40 into 100% ತಗೊಂತೀವಿ, ಅಂದ್ರೆ 40 ತಗೊಂತೀವಿ. ಸೊ 5 into 2 into 50 into 25 into 40 will give us 5 lakhs. ಸೊ ಟೋಟಲ್ ಆನ್ವರ್ಡ್ ಜರ್ನಿಯಲ್ಲಿ ಕವರ್ ಆಗುವಂತ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಇಸ್ 11,25,000. ಇದು ಆನ್ವರ್ಡ್ ಆಯ್ತು. Now let us calculate ರಿಟರ್ನ್ ಬರುವಾಗ. ರಿಟರ್ನ್ ಬರುವಾಗ ಏನಿದೆ, 75% ಆಫ್ ದಿ ಸೀಟಿಂಗ್ ಕೆಪಾಸಿಟಿ ತಗೋಬೇಕು. ಓಕೆ, ಸೊ ರಿಟರ್ನ್ ಫಸ್ಟ್ ಕ್ಯಾಟಗರಿ ಎ 5 buses into 2 trips into 50 kilometers into 25. ಏನು ಚೇಂಜಸ್ ಇಲ್ಲ, ಚೇಂಜಸ್ ಆಗೋದು ಬರೀ ಸೀಟ್ಸ್ ಆಕ್ಯುಪೈಡ್ ಅಲ್ಲಿ. ಸೊ 50 ಇಂಟು ಆನ್ವರ್ಡ್ ಅಲ್ಲಿ 100% ತಗೊಂಡಿದ್ವಿ, ಈಗ 75% ತಗೊಂತೀವಿ. 50ದು 75% ನಾವಿಲ್ಲಿ ತಗೋಬೇಕಾಗತ್ತೆ. ಓಕೆ, ಸೊ ದಿಸ್ ವಿಲ್ ಗಿವ್ ಅಸ್ 4,68,750. Okay, so this is for category A buses. Now next category B. So 5 buses, 2 trips, 50 kilometers, 25 days. Other the sitting capacity 40 into 75% ತಗೊಂತೀವಿ. Okay, so that will come to 30. Okay, so ಅಲ್ಲಿ 50 into 75 ಮಾಡಿದಾಗ it came to 37.5. so ಇಲ್ಲಿ exactly 30 ಬರುತ್ತೆ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ we get 3,75,000. ಸೊ ಟೋಟಲ್ ರಿಟರ್ನ್ ಮಾಡುವಾಗ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಇಸ್ 8,43,750. Now let us calculate total passenger kilometers. Onward 11,25,000 plus return 8,43,750. So total PKM ಅಂತ ಹೇಳ್ತೀವಿ, that is passenger kilometer, is 19,68,750. I hope so these two problems are clear, and these two problems are based on compound cost unit. And this second problem was asked for 5 marks by RCUB in 2017. So let us again discuss few more problems in the next session. Thank you.